ಕಾಣುವುದಕ್ಕೆ ಒಂದು ತುಂಡು ಬಟ್ಟೆ ಇಲ್ಲುವಂತ. ಬಟ್ಟೆ ಬೇಕಾದ ಯಾರಿಗೆ? ಮಾನವಂತರಿಗೆ. ನಾವು ಮಾನವಂತರ ದೇವರನ್ನೇ ಅಲ್ಲ, ಮಾನವಾತೀತರು, ಪಾರಮಾರ್ಥಿಕವಾದುದನ್ನು ಕಾಣುವುದಕ್ಕೆ ಹೊರಟವರು. ನಮಗೆ ಲೌಕಿಕವಾದಂತಹ ಯಾವ ವ್ಯಾಮೋಹವೂ ಇಲ್ಲ, ಯಾವ ಬಟ್ಟೆಯ ಅನಿವಾರ್ಯತೆಯೂ ಇಲ್ಲ. ಹಾಗಂತ ನಾವು ಬಟ್ಟೆ ಧರಿಸುವುದು ಯಾಕೆ? ನಮ್ಮನ್ನು ಕಾಣುವಂತಹ ನಿಮ್ಮಂತವರಿಗೆ ಯಾವ ವಿಕಾರತೆಗಳು ಬರಬಾರದು ಎನ್ನುವ ಕಾರಣದಿಂದ ಸಾಂಸಾರಿಕವಾದಂತಹ ಸುಖಭೋಗವನ್ನು ತ್ಯಜಿಸಿ, ಘೋರವಾದ ಕಾರಣವನ್ನು ಆರಿಸಿ, ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಇರಿಸಿ, ಆತ್ಮವನ್ನು ಪರಮಾತ್ಮನಲ್ಲಿ ಅನುಸಂಧಾನಗೊಳಿಸಿ, ದೇವತಾ ಸಾಕ್ಷಾತ್ಕಾರವನ್ನು ಬಯಸಿ, ಎಲೆಮನೆಯೊಂದನ್ನು ರಚಿಸಿ, ಸಾಧನೆಯನ್ನು ಬಯಸಿ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಹಾಗಂತ ಜೀವಯೋಗ್ಯತೆ ಇಲ್ಲ ಅಂತ ಭಾವಿಸಬೇಡಿ. ಪ್ರಪಂಚದಲ್ಲಿ ನಡೆಯಬಹುದಾದಂತಹ ಯಾವುದೇ ಉತ್ತಮವಾದ ಯೋಜನೆ ಯಾಗಾದಿಗಳಿಗೆ ಪ್ರಧಾನ ಹೋತ್ರವಾಗಿ ಈ ಮಹೋದಯನೇ ಬೇಕು. ಆಗಾಗ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇರ್ತೇನೆ. ನಿನ್ನೆ ಕೂಡ ಎರಡಿತ್ತು, ವರ್ಣಲೋಕದಲ್ಲಿ ಎರಡು, ಕುಬೇರ ಲೋಕದಲ್ಲಿ ಎರಡು. ಹಾಗೆ ಅದೆಲ್ಲ ಮುಗಿಸಿ ಬಂದು ಆಹ್ನಿಕವನ್ನು ಪೂರೈಸಿ ಹಾಗೆ ಎಲೆಮನೆಯ ಹೊರಗಡೆ ಕೂತಿದ್ದೇನೆ. ಕಠಿಣವಾದ ಮಳೆಯಲ್ಲಿ ತಪದನ್ನಾಚರಿಸುವ ನಿಮಗೆ ನನ್ನ ಪ್ರಣಾಮಗಳು. ಮಾದಪ್ಪ ಅಂತ ಹೇಳಿದ್ರೆ ಅದು ವರ್ಗದ ದೇವರು, ಪುಣ್ಯಾತ್ಮ ಮಳೆ ಮಾದಪ್ಪ ಮಹೋದಯ. ಮಹೋದಯರಿಗೆ ಪ್ರಣಾಮಗಳು. ಕುಮಾರ ಬಾಲ, ಐ, ನಿನ್ನನ್ನು ನೋಡಿದ ನೆನಪೇ ನನಗಾಗುವುದಿಲ್ಲ. ಹಾಗೆ ನಾನು ಯಾರಿಗೂ ಸಿಗುವುದಿಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು, ಮುಗಿದ ತಕ್ಷಣ ಹೋಗುವುದೇ. ಬಂದ ಪುಟ್ಟ ಹೋದ ಪುಟ್ಟ. ನಾನು ಕೂಡ ಹಾಗೆ ಕರ್ಕೊಂಡು ಹೋಗುವವರಿದ್ರೆ ಹೋಗುದೆ, ಮತ್ತೆ ನಾ ಕಾಣಲಿಕ್ಕೆ ಸಿಗುದಿಲ್ಲ. ಇವತ್ತಲ್ಲ ನಮ್ಮಲ್ಲೇ ಉಂಟಪ್ಪ ಬೇಕಾದ ವ್ಯವಸ್ಥೆ ಅದಲ್ಲ. ಇರ್ಲಿ, ಇದು ಹೊಸ ಮುಖ. ಶರೀರ ಹಳೆ ಕಾರಣ ದೇಹದಲ್ಲಿ ನೆರಿಗೆ ಬಿದ್ದಾಗೆ ಕಾಣ್ತಾನ. ಹಾಗಲ್ವೋ? ಇಷ್ಟರವರೆಗೆ ಕಂಡರಿದವ ನಾನಲ್ಲ. ಸರಿ, ಎಷ್ಟರಿಂದ ದಯಿಂದ ವಿಜಯಂಗ ಇದೆ. ಈಗ ಹೂ ಬಿಡುವುದಷ್ಟೇ ಬೀಜ ಕೊಯ್ಯುವುದು ಎಲ್ಲಿಂದ ಸ್ವಾಮಿ? ವಿಜಯಂಗ ಇದೆ. ಎತ್ತನಿಂದ ತಂದೆ ನೈ ತಂದೆ ಕಾರ್ಯಕ್ಕೆ ಬಂದೆ. ನಿಮ್ಮ ಕಾರ್ಯಕ್ಕಾಗಿ ಬಂದೆ, ಕಾರ್ಯಾರ್ಥಿಯಾಗಿ ಬಂದೆ. ನಿಮ್ಮ ಕಾರ್ಯಾರ್ಥಿಯಾಗಿ ಬಂದೆ. ಯಾರು ನೀನು? ಉಸಿರು ಬಾಲ, ಉಸಿರು ಬಾಲ, ಉಸಿರು ಬಾಲ, ಉಸಿರು ಪೂಜ್ಯರೇ, ಮಹಾವಾಕ್ಯಗಳು, ಮಹಾ ತೇಜಸ್ವಿಗಳು, ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರನ ಪಟ್ಟದ ಶಿಷ್ಯನಾದ. ಶಿಷ್ಯನ? ನಾನು ನಿನ್ನನ್ನು ಗುರು ಅಂತ ಭಾವಿಸಿ. ಇಲ್ಲ, ಸದ್ಯಕ್ಕೆ 2 ವರ್ಷ ಪದವಿ ಏರುವುದಿಲ್ಲ. 2 ವರ್ಷಕ್ಕೆ ಮಂದಿರ ಆಗ್ತದ? ಅವರ ಪಟ್ಟದ ಶಿಷ್ಯನಾದ. ಓ ಹೌದು. ಅಯೋಧ್ಯೆಯ ಸತ್ಯವಂತರ ಶಾಪಗ್ರಸ್ತನಾಗಿ ಚಾಂಡಾಲನಾದ್ದರಿಂದ 100ನೇ ಯಾಗವನ್ನು ಮಾಡುವುದಕ್ಕೆ ಸನ್ನದ್ಧವಾಗುತ್ತಾ ಇದೆ. ಆದ್ದರಿಂದ ಅವನ ಯಾಜಮಾನತ್ಯದಲ್ಲಿ ಇವರ ಪೌರೋಹಿತ್ಯದಲ್ಲಿ ನಡೆಯುವ ಯಾಗಕ್ಕೆ ನಮ್ಮನ್ನು ಆಮಂತ್ರಿಸುತ್ತಿದ್ದಾರೆ. ನಾವು ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಮಂಡಲ ಭೂಸುರ ವರ್ಯರು ಖಂಡಿತ ಚಿರ ಸಮುದ್ರದಿಗಾಗಿಯೂ ಮುಳುಗಲು ಮಿಥ್ಯಾಚಾರಾಗದಿ ಜಗಕ್ಕೆ ದೊರೆಸಲು ಜೀರಲು ಸಾಧ್ಯವಿಲ್ಲ. ವೈಶಾಖ ಮಾಸದಲ್ಲಿ ನೀರು ಹಾಕದೆ ಒಣಗಿ ಹೋಗಿರುವ ಬಸವಗಂಟೆ ಅಂತಿರುವ ನಿಮ್ಮ ಕಾಲುಗಳಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕ್ತಾ ಹೋಗುವಾಗ ಎಲ್ಲಿ ಮಾಂಸಖಂಡಗಳ ಉದುರಿ ಬೀಳ್ತೋ ಎನ್ನುವ ಕಾರಣಕ್ಕಾಗಿ ಹಿಡಿಯಲು ಕಾತರಿಸ್ತಾ ಇದ್ದೇನೆ. ಕ್ಷಮಿಸಬೇಕು ಕುಮಾರ. ಆ ಮಾಂಸಖಂಡದ ಬಗ್ಗೆ ನೀನು ಆತುರತೆಯನ್ನು ಇಟ್ಟುಕೊಳ್ಳಬೇಡ. ಯಾಕೆ? ಆ ಮಾಂಸಖಂಡ ಬೀಳುವುದಿದ್ರೆ ಈಗಲ್ಲ, ಒಂದು 10 ವರ್ಷಕ್ಕಿಂತ ಹಿಂದೆಯೇ ಬೀಳಬೇಕಿತ್ತು. ಹಾಗಾದರೆ ಮುಂದಿನ ವರ್ಷ ಮೃತ್ಯುಂಜಯ ಪ್ರಶಸ್ತಿಯನ್ನು ಘೋಷಿಸುವ. ನೋಡುವ, ಯಾವುದಾದ್ರೂ ಒಂದು ಸಿಗುತ್ತದೆ. ಆಗಲೇ ಬೀಳಿಲ್ಲ, ಇನ್ನು ಬೀಳುವುದಕ್ಕಿಲ್ಲ. ಹಾಗಾದ್ರೆ ಅದು ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಹೌದು ಕುಮಾರ, ಅದನ್ನೆಲ್ಲ ನಾನು ಆಲೋಚನೆ ಮಾಡುವುದು. ಒಬ್ಬ ವ್ಯಕ್ತಿ ಉನ್ನತವಾದಂತಹ ಪಥವನ್ನು ಸೇರಬೇಕು ಅಂತಾದ್ರೆ ಹಿಂದೆ ಒಬ್ಬ ಗುರು ಬೇಕು, ಮುಂದೆ ಒಂದು ಗುರಿ ಬೇಕು. ಗುರಿ ಬೇಕೇ ಬೇಕು. ನಿನ್ಗೆ ತುಂಬಾ ದೊಡ್ಡ ಗುರಿ ಬೇಡ. ಕೆಲವರಿಗೆ 5 ಕಾಲು, ಕೆಲವರಿಗೆ 5 ಮುಕ್ಕಾಲು. ಈಗ ನಿನ್ನ ಗುರು ವಿಶ್ವಾಮಿತ್ರ. ಅವನ ಗುರು ಯಾರು? ಅದು ಕೇಳಿಲ್ಲ. ನಾನು ಕೇಳಲಿಲ್ಲ ಎನ್ನುವುದು ನನ್ನ ಪ್ರಶ್ನೆಗೆ ಉತ್ತರಲ್ಲ. ನನಗೆ ಅಗತ್ಯ ಇರಲಿಲ್ಲ. ಅಗತ್ಯ ಇಲ್ಲ ಎನ್ನುವುದು ಭ್ರಷ್ಟಾತೀತ. ಸ್ವಾಮಿ, ನಮಗೆ ವ್ಯವಸ್ಥೆಗೆ
ಬೇಕಾದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾ. ನಿಲ್ಲುವುದಕ್ಕೆ ಗುರುಮಠ ಉಂಟು, ಹಾ. ಹೊತ್ತಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಆಗ್ತದೆ, ಹಾ. ಜ್ಞಾನಾರ್ಜನೆಗೆ ವಿದ್ಯೆ ಕೊಡ್ತಾರೆ, ಹಾ. ಮಾನವ ಸೇವೆಗೆ ಬಟ್ಟೆ ಉಂಟು, ಇಷ್ಟಿಗೆ ಸಾಕಲ್ವೇ? ನಮ್ಮ ಸನಾತನ ಪ್ರಪಂಚದಲ್ಲಿ ನಡೆಯುವಂತಹ ದೊಡ್ಡ ತಪ್ಪು ಯಾವುದು ಅಂತ ಕೇಳಿದ್ರೆ ಇದೆ. ಹೌದಾ? ನಾನು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಮತ್ತೆ ಏನಾದ್ರೆ ನನಗೆ ದೊಡ್ಡವರ ನೈತಿಕತೆಯನ್ನು ನಾವು ಪ್ರಶ್ನಿಸದೆ ಉಳಿಯುವುದೇ ನಾವು ಮಾಡುವ ಅಕ್ಷಮ್ಯ ಅಪರಾಧ. ನಮ್ಮ ನೈತಿಕತೆಯೇ ಸರಿ ಇಲ್ಲದ ಮೇಲೆ ಇನ್ನೊಬ್ಬರ ನೈತಿಕತೆಗೆ ಕೈಯಾಗಿ ಪ್ರಯೋಜನವಾಗಬೇಕು. ನನ್ನ ನೈತಿಕತೆ ಅಂತ ನನ್ನನ್ನು ಸೇರಿಸಬೇಡ. ನನ್ನ ನೈತಿಕತೆ ಸರಿ ಉಂಟು, ನಿನ್ನದನ್ನು ಮಾತ್ರ ಹೇಳು. ಹಾ. ದೊಡ್ಡವರ ನೈತಿಕತೆಯನ್ನು ನಾವು ಪ್ರಶ್ನಿಸಲೇಬೇಕು. ಪ್ರಶ್ನಿಸಲಿಲ್ಲ ಅಂತಾದ್ರೆ ನಾವು ತಪ್ಪಿದಷ್ಟರಾಗುತ್ತೇವೆ. ಇರ್ಲಿ, ನಿನ್ನ ಗುರು ಅವ ಬ್ರಾಹ್ಮಣ ಹೌದು. ಅಲ್ಲಪ್ಪ, ಹೌದು ಸ್ವಾಮಿ. ಅಲ್ವಾ ಹಾ, ಹೌದು. ಅವ ಕ್ಷಾತ್ರೇಯ, ಹಾ. ಗಾದಿಯ ಮಗ ಅಲ್ವಾ? ಗಾಂಧಿಯ ಮಗ. ಗಾಂಧಿಯ ಮಗ ಅಲ್ಲ, ಗಾದಿಯ ಮಗ, ವಿಶ್ವರಥ ನಾಮಕನಾದಂತಹ ಕೃಷಿಕ. ಹಾ. ವಸಿಷ್ಠರ ಜೊತೆಯಲ್ಲಿ ವಾಗ್ವಾದವನ್ನು ಮಾಡಿ ದಿಗ್ಬಲಂ ಕ್ಷಾತ್ರೇಯ ಬಲಂ ಹಾ. ಬ್ರಹ್ಮತೇಜೋ ಬಲಂ ಬಲಂ ಶೂನ್ಯಂ ಬಲಂ 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 ಎನ್ನುವ ಹಾಗೆ ತೆಗೆದು ಕ್ಷಾತ್ರವನ್ನು ಬಿಟ್ಟ. ಬ್ರಾಹ್ಮಣ್ಯ ಅವನಿಗೆ ಸಿಕ್ಕಿದವ? ಇಲ್ವಾ? ಸಿಗಲಿಲ್ಲ. ಅದೇ. ಒಂದು ಕಾಗೆ ಹಾ. ಕ್ಷೀರ ಸಮುದ್ರದಲ್ಲಿ ಸ್ನಾನ ಮಾಡಿದ ಕೂಡಲೇ ಅದು ಬೆಳಗಾಗ್ತದ? ಕಾಗೆ ಮಾತುಂಟಲ್ಲಿ ಸ್ವಾಮಿ, ಹಾ. ಕಣ್ಣುಗದ ಹಾಲಲ್ಲಿ ಇತ್ತಳೆ ಹಾ. ಅದು ಬಿಳುಕಾಗ ಬಲ್ಲುದೆ. ಅಲ್ಲದೆ ಬೆಕ್ಕಿನ ಮರಿಯೊಂದನ್ನು ಕೊಂಡು ಹೋಗಿ ಹುಲಿಯ ಬೋನಿನಲ್ಲಿ ಇಟ್ಟು ಹುಲಿಯ ಸಂಸರ್ಗದಲ್ಲಿ ಒಂದು 15 ದಿವಸ ಇದ್ರೆ ಅದರ ಸ್ವಭಾವ ಹುಲಿಯದ್ದಾಗ್ತದ? ಮಾರ್ಜಾಲ ಹುಲಿಯಪ್ಪುದೆ. ಹುಲಿಯಪ್ಪುದೇ. ಹಾಗಾದ್ರೆ ಬ್ರಾಹ್ಮಣ್ಯವೂ ಹಾಗೆ. ಹಾ. ಬ್ರಹ್ಮನ ಮುಖದಿಂದ ಹೊರಟದ್ದು ಬ್ರಾಹ್ಮಣ್ಯ. ಅಂತಹ ಬ್ರಾಹ್ಮಣ್ಯವನ್ನು ಪಡಿಬೇಕು ಅಂತಾದ್ರೆ ಒಂದು ಅರ್ಹತೆ ಬೇಕು. ಓಹೋ. ಯಾವ ಅರ್ಹತೆಯನ್ನು ಹೊಂದಿದವ ವಿಶ್ವಾಮಿತ್ರ? ಹಾ. ಇದು ಹಾ. ಅದಲ್ಲ, ಷಟ್ಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಹಾ. ಬ್ರಾಹ್ಮಣನಾದವನಿಗೆ ಬರ್ತದೆ. ಯಾವುದೆಲ್ಲ ಷಟ್ಕರ್ಮ? ಅದೆಲ್ಲ ಅಗತ್ಯ ಉಂಟು. ನಿನಗೆ ಬೇಕಾದ್ದು ಒಂದು ತಲೆಗೆ ಹೋಗುದಿಲ್ಲ, ಬೇಡದ್ದೆಲ್ಲ ಹೋಗ್ತದಲ್ಲ. ಗೊತ್ತು ಕೆಲಸ ಎಲ್ಲ ಮರೆತು ಹೋಗಿರೋದು ಅನ್ನೋ ಕಾರಣಕ್ಕಾಗಿ ನಾನು ಕೇಳಿದ್ದು. ನನಗೆ ಮರ್ತೋಗಿದೆ ಅಂತ ಯಾರು ಹೇಳಿದ್ದು ನಿನಗೆ? ಪ್ರಪಂಚದಲ್ಲಿ ಕೆಲವರೆಲ್ಲ ಇರ್ತಾರೆ, ಹೇಗೆ? ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಹಾ. ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು. ಹಾ. ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತಂದ್ರೆ, ಗೊತ್ತಿಲ್ಲದನ್ನು ಗೊತ್ತುಂಟು ಹೇಳಿದ್ರೆ ಗೊತ್ತಿದ್ದನ್ನು ಗೊತ್ತಾಗುದಿಲ್ಲ, ಗೊತ್ತಾಯ್ತಾ ಅಂತ ಹೇಳುವವರು ತುಂಬಾ ಬಂದಿದ್ದಾರೆ. ಅಯ್ಯೋ, ಹಾ. ಹೇಳುವುದಕ್ಕೆ ತೊಂದರೆ ಇರುವ ತೊಂದರೆಯಾದರೆ ಹೇಳುವುದಕ್ಕೆ ತೊಂದರೆ, ಹೇಳುವುದಕ್ಕೆ ತೊಂದರೆ ಇರದ ತೊಂದರೆಯಾದರೆ ಹೇಳುವುದಕ್ಕೆ ಏನು ತೊಂದರೆ? ಇದು ತೊಂದರೆ ಕೌಶ ಆಗ್ಬಿಟ್ರೆ ಬೇರೆ ದಾರಿ. ನಿನ್ನ ತಲೆಗೆ ತೊಂದರೆ ಕೌಚ ಹಾಕ್ಬೇಕು. ಹಾ. ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪರಿಗ್ರಹಣ, ಈ ಯೋಗ್ಯತೆ ಬ್ರಾಹ್ಮಣನಾದವನಿಗೆ ಬರ್ತದೆ. ಅದರಲ್ಲಿ ಬ್ರಾಹ್ಮಣ ಯಾರು? ಬ್ರಾಹ್ಮಣವರೇ ವಿಶ್ವಾಮಿತ್ರ. ಹೇಗೆ ಬ್ರಾಹ್ಮಣ? ಮಠದವರೆಲ್ಲ ಒಪ್ಪಿಕೊಂಡಿದ್ದಾರೆ. ಮಾತದವರು ಒಪ್ಪಿಕೊಂಡ ಕೂಡಲೇ ಲೋಕ ಒಪ್ಪಿಕೊಳ್ತದ? ಹೌದು, ಲೋಕದಲ್ಲಿ ಅವರು ಇರುತ್ತಾರೆ, ಹೊರಗಿಲ್ಲ. ಧರ್ಮ ಸಮ್ಮತ ಆಗಿದೆ, ವೇದ ಒಪ್ಪಿದ. ಕಾಲಕಾಲಕ್ಕೆ ಯಾಗ ಯಜ್ಞಾದಿಗಳು ಮಾಡ್ತಾರೆ. ಯಾಗ ಯಜ್ಞಾದಿಗಳನ್ನು ಯಾರು ಬೇಕಾದ್ರೂ ಮಾಡ್ತಾರೆ. ತಪಾದಿಗಳನ್ನು ಮಾಡ್ತಾರೆ. ತಪಾದಿಗಳು ಮಾಡಿದ ಕೂಡಲೇ ಬ್ರಾಹ್ಮಣ ಅಂತ ಆಗುದಿಲ್ಲ. ಇದು ಈ ಚೊರೆ ಮಾಡ್ರಿ. ನೀನು ಅದಕ್ಕಿಂತ ದೊಡ್ಡ ಜೊಲೆ. ಅವರಿಗೆ ಕೇಳಬೇಕಾದ ಪ್ರಶ್ನೆ ನನಗೆ ಗಂಟೆ ಉತ್ತರ ಸಿಗ್ತದೆ. ನನಗೆ ಹೆಂಗೆ ಇದರಿಗೆ ಸಿಕ್ಕಿದ್ದು? ನೀನು ನಿನ್ನಲ್ಲೇ ಕಾಣುವುದು. ಬಿಡು, ಆ ವಿಷಯವನ್ನು ಬಿಡು. ಇನ್ನು ತ್ರಿಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಕ್ಷಾತ್ರನಾದವರಿಗೆ ಬರ್ತದೆ. ಇದರಲ್ಲಿ ಕ್ಷಾತ್ರಿಯ ಯಾರು? ಕ್ಷಾತ್ರಿಯ ಅಯೋಧ್ಯೆ ಸತ್ಯವ್ರತ. ಹೇಗೆ ಕ್ಷಾತ್ರಿಯ? ಹೌದು ಸ್ವಾಮಿ, ಕ್ಷಾತ್ರಿಯನು. ಹೇಗೆ? ಕ್ಷಾತ್ರಿಯ ವಂಶದಲ್ಲಿ ಹುಟ್ಟಿದವನಾದ್ದರಿಂದ ಕ್ಷಾತ್ರಿಯನೇ ಅಲ್ವೇ? ಅಯ್ಯೋ, ವಾಸಿಷ್ಠರ ಶಾಪದಿಂದ ಚಂಡಾಲ ಪಂಚಮನಾಗಲಿಲ್ವಲ್ಲ? ಆದ್ರೂ ಶಾಪಗ್ರಸ್ತನಾಗಿದ್ರು ಹುಟ್ಟಿದ್ದು ಅದೇ ಅರಮನೆಯಲ್ಲಿ ಅಲ್ವೇ? ಹಾಗಾದ್ರೆ ಶಾಪಕಟ್ಟ ಬ್ರಾಹ್ಮಣರಿಗೆ ಬೆಲೆ ಇಲ್ಲ ಅಂತ ನನ್ನದೇ ಅಲ್ವಾ? ಎಲ್ಲಿ ಬಂದು ಹೇಳುವುದು ಯಾರು? ನಾಯಿಯ ಮಾಂಸವನ್ನು ತಿಂದವರು, ಗೋಮಾಂಸವನ್ನು ಸಂಸ್ಕರಿಸದೆ ತಿಂದವರು ಎಲ್ಲ ಯಜನ ಯಾಗಾದಿಗಳನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಹೋತ್ರವಾಗಿ ಮಹೋದಯ ಬರಬೇಕು. ನನ್ನನ್ನು ಕರೆದ ವಿಶ್ವಾಮಿತ್ರನ ಕುಲ ಯಾವುದು? ನಮ್ಮ ಗುರುಗಳ ಬಗ್ಗೆ ಮಾತಾಡ್ತೇನೆ. ನಿನ್ನ ಗುರು ನಮ್ಮ ಗುರುಗಳ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅವರ ಕುಲ ಯಾವುದು ಅದನ್ನ ಹೇಳವ? ಒಂದು ಮಾತು ಗೊತ್ತು ನೋಡಿದ್ರಿ. ಯಾವುದು? ಕುಲವೆಲ್ಲದಿರಿ. ಹಾ. ಕುಲ ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಹಾ. ಕೆಸರನ್ನು ಪುಟ್ಟಲು ಅದದಂದು ವಿಸರ್ಜನಾಮನಿಗೆ ಅರ್ಪಿಸಲಿಲ್ಲವೇ? ಹಾ. ನಿಮ್ಮ ಕುಲದ ನೆಲೆಯೇನಾದ್ರೂ ಬಲ್ಲಿಲ್ಲ. ನನ್ನ ಕುಲ ಎನ್ನುವುದು ಪ್ರಪಂಚದಲ್ಲಿ ಪ್ರಶ್ನಾತೀತ. ಈಗ ಪ್ರಶ್ನೆ ಆದದ್ದು ನಿನ್ನ ಗುರುವಿನ ಕುಲ. ಗುರುಗಳು ಮನಸ್ಸು ಮಾಡಿದ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರ ಸೇರಿಸಬಲ್ಲರು. ಆಹಾ. ಅದೇ ಗುರುಗಳ ಮನಸ್ಸಿಗೆ ನೋವಾದರೆ ಎತ್ತರ ಸೇರಿದ ವ್ಯಕ್ತಿಯನ್ನು ಕ್ಷಣಮಾತ್ರದಲ್ಲಿ ಶಾಪವನ್ನು ಪ್ರಪಂಚಕ್ಕೆ ತಂದವನ್ನ ಸಾಮಾನ್ಯ ಗುರುಗಳಿಗುಂಟು. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳ.
ನೀನು ಹೇಳುವುದು ನನಗೆ ಅರ್ಥ ಆಗ್ತದೆ. ಅವನಿಗೆ ಎಲ್ಲರನ್ನು ಉದ್ಧರಿಸುವಂತಹ ಸಾಮರ್ಥ್ಯ ಉಂಟು ಅಂತ ಹೇಳುದಲ್ಲ. ಹೌದು. ಇಷ್ಟು ವರ್ಷದಲ್ಲಿ ನಿನ್ನನ್ನು ಉದ್ದ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಇನ್ನು ಉದ್ಧಾರ ಅಂತ ಕರ್ಮವನ್ನು ಮಾಡುವ. ಒಂದು ದಿವಸ ಹೊಡೀತದೆ ನೋಡು, ಮೊಸಳೆಗಾದ ಆಗ್ತದೆ, ಯಾರು ಹತ್ತಿರ ಬರುವುದಿಲ್ಲ ಮತ್ತೆ. ಪಾಪಿ ಗುರು ಏನು ನನ್ನ ವೈದ್ಯ ವಿಚಾರಗಳು ಕೈಯಾಗಿ ಮಾತಾಡಲಿ. ಪ್ರಾಣಿಗಳಾದರೂ ತನ್ನ ಮರಿಯ ಮಾಂಸವನ್ನು ತಿನ್ನುವುದಿಲ್ಲ. ವಿಶ್ವಾಮಿತ್ರ ಹಾಗಲ್ಲ. ತನ್ನ ಕುಲವನ್ನು ಬೆಳಗಬೇಕಾದ, ತನ್ನ ವಂಶಕ್ಕೆ ದೀಪವಾಗಬೇಕಾದಂತಹ ತನ್ನ ಮಕ್ಕಳನ್ನು ತನ್ನ ಸ್ವಾರ್ಥಕ್ಕೆ ಬಲಿಕೊಟ್ಟ ಬಂದ. ನಿನ್ನ ವೈಯಕ್ತಿಕವನ್ನೇ ಹೇಳ್ತೇನೆ. ಕೊಡುವುದಿಲ್ಲ. ಯಾಕೆ? ಈ ಕ್ಷೇತ್ರದಲ್ಲಿ ಸತತವಾಗಿ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಪವಿತ್ರವಾದ ನಾಲೆಯಲ್ಲಿ ನಿಮಗೆ ಶಾಪವನ್ನು ಕೊಟ್ಟು ಅದರ ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಮುಂದಿನ 2 ವರ್ಷದ ನಂತರ ಬೇಕಾಗ್ತದೆ. ಇದೇನು ಬಿಸಿ ನೀರ? ಹೋಗುವಾಗ ಬೆರಕೆ ಮಾಡ್ಕೊಂಡು ಇಟ್ಕೊಂಡು ಹೋಗುದು. ಅದು ನಿನ್ನ ಕೈ ಚೀಲದಲ್ಲಿ ಇರುವುದು ಪಾಪಿ. ಇದು ಶುದ್ಧೋದಕ. ಶಾಪವನ್ನು ಕೊಡುವ ಅರ್ಹತೆ ಯೋಗ್ಯತೆ ಎರಡೂ ನಾನು ಉಂಟು. ಆದರೆ ನಿನಗೆ ಶಾಪವನ್ನು ಕೊಡುವುದಿಲ್ಲ. ಕೊಡುವುದಿಲ್ಲ. ನನ್ನ ಶಾಪವನ್ನು ಪಡೆಯುವ ಅರ್ಹತೆಯೇ ನಿನಗಿಲ್ಲ. ಹೌದು. ನನ್ನನ್ನು ನಿಂದಿಸಿ ಮಾತಾಡುವಂತ ನಿಮಗೆ ಒಂದು ಮಾತು ನೆನಪಿರಲಿ. ಯಾವುದು? ಎಳೆಗರನ್ನು ಎತ್ತಾಗದೆ ಮಿಡಿ ಬಣ್ಣಾಗದೆ ಬೆನ್ನಲ್ಲ ಬಣ್ಣಾಗದೆ ನನ್ನಲ್ಲಿ ಸಾಹಿತ್ಯ ಹೇಗೆ? ಎಳೆಗರನ್ನು ಎತ್ತಾಗದೆ ಮಿಡಿ ಬಣ್ಣಾಗದೆ ಅಷ್ಟೇ. ಇನ್ನೊಂದು ನಾನು ಕೊಡ್ತೇನೆ, ತಗೋ. ನೆಗ್ರೋಧ ಬೀಜಮಂ ಸಿಡಿದು ಕೆಲ ಬೆರ್ಮರನಾಗದೆ. ಇದಕ್ಕಿಂತ ಬೆರ್ಮರಿ ನಮ್ಮ ಕೂಟದಲ್ಲಿ ಒಂಟೆಗಳ ಮದುವೆಗೆ ಸೋಲಗಳ ನೆಂಟರು ಕುಂಟಗಾಂತ ಬಲಗಾಯನ ಅಂತ ಹೇಳಿದಾಗೆ ಇವ ಒಬ್ಬ ಅವನನ್ನು ಹೊಗಳಲಿಕ್ಕೆ ವಿಶ್ವಾಮಿತ್ರನಲ್ಲಿ ಘಂಟಾಘೋಷವಾಗಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಅವನಿಗೆ ಯೋಗ್ಯತೆ ಇರುವುದೇ ಹೌದು ಅಂತಾದ್ರೆ ತನ್ನ ಕುಲವನ್ನು ಪ್ರಾಪಂಚಿಕರ ಮುಂದೆ ಅಭಿವ್ಯಕ್ತಗೊಳಿಸಲಿ. ತದನಂತರ ಅವನ ಯಾಗಕ್ಕೆ ಹೋತ್ರವಾಗಿ ನಾನೇ ಹೋಗುತ್ತೇನೆ. ನೆನಪಿರಲಿ. ನೀವು ಗರಿಬಿ ಹೋಗಿ ಅಲ್ಲಿಗೆ ಮಾತ್ರ